ಅಮ್ಮ ಹ್ಯಾಪಿ ಬರ್ತ್ಡೇ ಮಮ್ಮಿ. ಫೈನಲ್ ಆಕ್ಚುಲಿ ಫಿಟ್ ಆಗಲ್ಲ ಅನ್ಕೊಂಡೆ ನಾನು. ಇಟ್ ವಾಸ್ ಇನ್ ಎಲ್ ಬಟ್ ಇಲ್ಲಿ ಎಕ್ಸ್ಕ್ಯೂಸ್ ಮೀ ಅದು ನಂದು. ಅಂಡ್ ಆಲ್ಸೋ ಮೈ ಸ್ಕಿನ್ನಿ. ಹಲೋ ಗೈಸ್, ಗುಡ್ ಈವ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತು ಯಾವ ದಿನ ಇವತ್ತು? ಬುಧವಾರ. ಹಾಂ, ಇವತ್ತು ವೆಡ್ನೆಸ್ಡೇ ನಾವು ಹೋಗ್ತಾ ಇದ್ದೀವಿ ಗಾರ್ಮೆಂಟ್ಸ್ಗೆ. ಮಮ್ಮಿ ಕಾರ್ಡ್ ಸೆಟ್ಟೆ ಸಾಕು, ಬಟ್ಟೆ ಬೇಡ ಅಂತ ಇದ್ವಿ. ಬಟ್ ಸ್ಟಿಲ್ ಒಂದ್ಸಲ ಚಿಕ್ಕಪೇಟೆಗಂತೂ ಬರೋಣ ಅಂತೀರ, ಗಾರ್ಮೆಂಟ್ಸ್ ಎಲ್ಲರೂ ನೋಡೋಣ ಅಂತ ಅಂದ್ಬಿಟ್ಟು ಇವಾಗ ಗಾರ್ಮೆಂಟ್ಸ್ಗೆ ಹೋಗ್ತಾ ಇದ್ದೀವಿ. ಏನು ಅನ್ಸುತ್ತೆ ಗೀತಾ ಅವರೇ, ಸಿಗುತ್ತೆ ಅನ್ಸುತ್ತಾ? ನೋಡೋಣ, ಅದೃಷ್ಟ ಸಿಕ್ಕಲಿಲ್ಲ ಅಂದರೆ ಇರೋದನ್ನೇ ಹಾಕ್ಕೊಳ್ಳೋದು. ಅದು ಇತ್ತೀಚೆಗೆ ಗಾರ್ಮೆಂಟ್ಸು ಅಟರ್ ವೇಸ್ಟು, ಅಲ್ಲಿ ಚೆನ್ನಾಗಿರೋ ಕಲೆಕ್ಷನ್ಸೇ ಬರ್ತಾಯಿಲ್ಲ. ಹೋಪ್ಫುಲಿ ದೇವರು ದಯ ತೋರಿ ಮಮ್ಮಿಗೋಸ್ಕರ ಒಳ್ಳೆ ಕಲೆಕ್ಷನ್ಸ್ ಹಾಕಿದ್ದಾನ ಅಂತ ನೋಡೋಣ. ಬನ್ನಿ ಹೋಗೋಣ. ಟೀನು ನಮ್ಮಮ್ಮ ಇಷ್ಟು ಕೊಟ್ಟರು. ಮಲ್ಲೇಶ್ವರಮಲ್ಲಿ ಕೊಡಿಸ್ತೀನಿ. ಬರೀ ಇದನ್ನೇ ಹೋಗ್ತಾರೆ, ಏನು ಕೊಡ್ಸಲ್ಲ, ಒಂದು ಜ್ಯೂಸು ಕೊಡ್ಸಲ್ಲ. ಗೊತ್ತಾ ನಿಮಗೆ? ಸುಮ್ಮನೆ ಡ್ರೈವರ್ ಥರ ಜೊತೆಗೆ ಹೋಗ್ಬೇಕಷ್ಟೇ ನಾನು. ಈ ಡ್ರೈವರ್ ಫೀಸು ಕೊಡೋಲ್ಲ, ಒಂದು ಟೀನು ಕೊಡ್ಸಲ್ಲ. ಗೈಸ್, ನಮ್ಮ ಮಮ್ಮಿಗೆ ಶಾಪಿಂಗ್ ಮಾಡೋಣ ಅಂತ ಅಂದ್ಬಿಟ್ಟು ಇಷ್ಟೆಲ್ಲ ನಾನೇ ತೊಗೊಂಡಿದ್ದೀನಿ. ಸೊ ಹೋಗಿ ಟ್ರೈ ಮಾಡಿ ನೋಡ್ಬೇಕು ಇದರಲ್ಲಿ ಯಾವುದಾಗುತ್ತೆ ಯಾವುದಾಗಲ್ಲ ಅಂತ. ಬಟ್ ಒಳ್ಳೆ ಕ್ರಾಪ್ ಟಾಪ್ ಸಿಕ್ಕಿದೆ. ಇದು ಕ್ರಾಪ್ ಟಾಪು, ಇನ್ನೊಂದು ನೋಗಿ ಹಾಕೊಂಡು ತೋರಿಸ್ತೇನೆ ನಿಮಗೆ. ದಿಸ್ ಇಸ್ ಆಪ್ಷನ್ ನಂಬರ್ 1 ಜಿಮ್ ವೇರಲ್ಲಿ. ಇಟ್ ಈಸ್ ವೆರಿ ನೈಸ್. ನನ್ನ ಹತ್ರ ಈ ಮೆಟೀರಿಯಲ್ ಇಲ್ಲ. ಆ್ಯಂಡ್ ಇದೊಂದಿದೆ, ಆ ತಮ್ಮ ಹಾಕೋದು ಬರುತ್ತಲ್ಲ, ಇದು ತೋರಿಸ್ತೀನಿ. ಹಾಂ, ಈ ಥರ ಇದು ನನ್ನ ಹತ್ರ ಇರಲಿಲ್ಲ. ಸೊ ಐ ಆಮ್ ಲೈಕಿಂಗ್ ದಿಸ್. ಬಟ್ ಒಂದೇ ಪ್ರಾಬ್ಲಮ್ ಏನಂದರೆ ಇದು ಬ್ಯಾಕ್ ಇದು ಓಪನ್ ಇದೆ. ಲೆಟ್ಸ್ ಸಿ, ನಾವು ಒಮ್ಮೆ ಸ್ಟಿಚ್ ಮಾಡೋದ್ರಲ್ಲಿ ಕಾನ್ಫಿಡೆನ್ಸ್ ಇದ್ದರೆ ಅದನ್ನು ತಗೋಬೋದು. ನೆಕ್ಸ್ಟ್ ಈಸ್ ದಿಸ್ ಟಾಪ್. ಇದೊಂದು ನೆಕ್ ಅದು ಹೆಂಗೆ ಸ್ಟೈಲ್ ಮಾಡೋದು ಗೊತ್ತಿಲ್ಲ. ಇಟ್ ಫಿಟ್ಸ್ ಪರ್ಫೆಕ್ಟ್ಲಿ. ಜೀನ್ಸ್ ಮೇಲೆ ಹಾಕೋಬೋದು. ಟು ವೈಟ್ ಜಸ್ಟ್ ಇನ್ ಕೇಸ್. ದಿಸ್ ಇಸ್ ದ ಥರ್ಡ್ ಆಪ್ಷನ್. ಇದು ನನಗೆ ಆ್ಯಕ್ಚುಲಿ ಫಿಟ್ ಆಗಲ್ಲ ಅಂದ್ಕೊಂಡೆ ನಾನು. ಇಟ್ ವಾಸ್ ಇನ್ ಎಲ್ ಬಟ್ ಗೋಯಿಂಗ್ ಟು ಗಿವ್ ದಿಸ್. ಚೆನ್ನಾಗಿದೆ ಅಲ್ವಾ? ಸೇಮ್ ಟಾಪ್ ಡಿಫ್ರೆಂಟ್ ಕಲರ್ಸಲ್ಲಿ ಟ್ರೈ ಮಾಡ್ತಾಯಿದ್ದೀನಿ ನಾನು. ನೀವು ಹೇಳಿ, ಆ ಕಲರ್ ಚೆನ್ನಾಗಿತ್ತು, ಈ ಕಲರ್ ಚೆನ್ನಾಗಿದೆಯಾ ಅಂತ. ಐ ಲೈಕ್ ದಿಸ್ ಕಲರ್ ಬಟ್ ಸೇಮ್ ಪ್ರಾಬ್ಲಮ್ ವಿತ್ ದ ಬ್ಯಾಕ್. ನೋಡೋಣ ದೇವತೆಗಿಂದ ನಮ್ಮ ಮಮ್ಮಿ ಸ್ಟಿಚ್ ಹಾಕ್ಕೊಡ್ತಾರ ಅಂತ. ಹೆಂಗೈತಿ ಹುಡುಗಿ ಹೆಸರು ಕಲಿತು. ಬನ್ನಿ ಮೇಡಮ್, ನೋಡಿ ಚೆನ್ನಾಗ್ತದೆ. ಇಲ್ಲ ಶಾಪಿಂಗ್ ಏನೋ ಆಯಿತು, ಹೊಟ್ಟೆ ಹಸಿದಾಯಿತು. ನಮ್ಮ ಮಮ್ಮಿಗೆ ಹೊಟ್ಟೆ ಹಸಿ ಎಲ್ಲ ಅಂದರು. ಫಸ್ಟ್ ತಿಂತಾ ಇರೋದು ಅವರೇ. ಫಸ್ಟ್ ಏನು ಬಂದಿದೆ ನೋಡಿ, ಬಿಸಿ ಗೋಲಿ ಬಳ್ಳಿ ಸರಿ. ಇಫ್ ಯು ಡಿಂಟ್ ಗೆಸ್ ಆಲ್ರೆಡಿ, ವಿ ಆರ್ ಇನ್ CTR. ಅಮ್ಮ ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು. ಏನು ಮಾಡ್ತಾ ಇದ್ದೀವಿ ಹೇಳು? ಬರ್ತ್ಡೇ ಸ್ಪೆಷಲ್ ವಾಂಗಿಭಾತ್ ರೆಡಿ ಆಗೋಯ್ತು. ಇವಾಗ ಸಾವಿಗೆ ಪಾಯಸ ಮಾಡೋಣ ಅಂತ ಮಾಡ್ತಾ ಇದ್ದೀವಿ. ಗಮ್ಮು ಅಂತ ನಾನು ಹೆಂಗೆ ಹೋಗ್ಲಿ ಜಿಮ್ಗೆ? ತಿನ್ಬಿಟ್ಟು ಹೋಗು ಬಿಸಿ. ಚೆನ್ನಾಗಿ ಅಂದೆ. ಆ ಕಡೆ ಈ ಕಡೆ ಓಹೋ ಕೇಳಲ್ಲ ಬಿಡ. ಆಯ್ತು, ಕುಕ್ಕರ್ದು ಇಟ್ಟಾಗಿದ್ದಲ್ಲ ಮುಚ್ಚಲ. ಸಾವಿಗೆ ಪಾಯಸ ಮಾಡೋಣ ಅಂತ ಹಾಲು ಹಾಕಿ. ಸ್ವೀಟ್ ಯಾರು ತಿನ್ನಲ್ಲ, ಆದ್ರೂ ಏನೋ ನನಗೆ ತಿನ್ಬೇಕು ಅನ್ನಿಸ್ತೈತೆ, ಮಾಡ್ತಾ ಇದ್ವಿ. ನಮ್ಮ ಚಿನ್ನಮ್ಮ ಇರು ಅಂದ್ರೆ ಅವಳು ಹಾಲ ಕೆಲ್ಸಕ್ಕೆ ಹೋಯ್ತವಳೆ ನೋಡಿ. ಅವಳಿಗೇನು ನಿನ್ನ ಬರ್ತಡೇಗತ್ತ ಬರಲಿಲ್ಲ. ಚಿನ್ನು ಯಾಕೆ ಬಂದೆ ಹೇಳಿ ಚಿನ್ನು? ಇನ್ಸ್ಟಾಗ್ರಾಮಲ್ಲಿ ಹೇಳ್ಬಿಡು, ಯೂಟ್ಯೂಬಲ್ಲಿ ಹೇಳಮ್ಮ ಅವಳು ಯಾಕೆ ಬಂದಿದ್ಲು. ಅವಳು ನೆನ್ನೆ ಹೋಗಿದ್ಲಂತೆ ಎಲ್ಲಿಗೆ? ಸ್ಟೇಡಿಯಂಗೆ ಹೋಗಿ ಬಿದ್ದು ಎದ್ದು ಕಾಲು ಕೈಯೆಲ್ಲ ನೋವು ಮಾಡ್ಕೊಂಡ್ ಬಂದವಳು. ಏನ್ ಮಾಡೋಣ ಈ ಮಕ್ಳಿಗೆ, ಎಷ್ಟು ಹೇಳಿದ್ರು ಕೇಳಲ್ಲ. ಅವ್ರ ಮನೆಗೆ ಹೋಗಿದ್ರು ಅವಳು ಆರಾಮಾಗಿ ಅಲ್ಲಿ ಇರ್ತಿರ್ಲಿಲ್ಲ. ನಮ್ಮಮ್ಮ ಬೈದಿರೋ ರೇಂಜ್ಗೆ ಆರಾಮಾಗಿ ಎಷ್ಟು 11 ಜನ 12 ಜನ ಸತ್ತವ್ರೆ. ಏನಾದ್ರೂ ಹೆಚ್ಚು ಕಮ್ಮಿ ಇದ್ರೆ ಯಾರು ಜವಾಬ್ದಾರಿ? ನಾವು ಕಣ್ಣಲ್ಲಿ ಕಣ್ಣಿಟ್ಟು ಮಕ್ಳನ್ನ ಕಾಪಾಡ್ತೀವಿ. ಯಾಕೆ? ನಮ್ಮ ಮಕ್ಳು ಚೆನ್ನಾಗಿರ್ಲಿ ಅಂತ. ಅದನ್ನ ಬಿಟ್ಬಿಟ್ಟು ಇವರೆಲ್ಲ ಕೆಲ್ಸಕ್ಕೆ ಹೋಗ್ರಿ ಅಂದ್ರೆ ಅಲ್ಲಿ ಬಿಟ್ಬಿಟ್ಟು ಅಲ್ಲಿಗೆ ಹೋಗೋಳೆ. ಕೆಲಸ ಬಿಟ್ಬಿಟ್ಟು ಏನ್ ಮಾಡ್ಬೇಕು ಅವಳಿಗೆ? ಅದೇನೋ ಬ್ಯಾರಿಕೇಟ್ರು, ಅದು ಬಿದ್ದು ಅದ್ರ ಮೇಲೆ ಇಬ್ರು ಬಿದ್ದು ಬಂದವಳೆ. ಅಲ್ಲ, ಇವಳು ಬ್ಯಾರಿಗೇಟ್ ಮೇಲೆ ಬಿದ್ದಿ, ಇವಳು ಕಾಲ್ ಮೇಲೆ ಇಬ್ರು ಬಿದ್ದಿ. ಅಲ್ಲಿ ಯಾರೋ ಒಬ್ಬ ಹುಡುಗ ಎದಳಕ್ಕ ಕಾಕ ಎಲ್ಲೋ ಅದೆಳದಳೋ ಅಂತ ಎದುರಿಸಿಲ್ಲ ಅಂದಿದ್ರೆ ಇವಳ ಮೇಲೆ ಎಲ್ಲರೂ ಬಿದ್ದ್ಬಿಟ್ಟಿರೋ. ಮಾಡ್ಬೇಕಿತ್ತು, ಎಲ್ಲರೂ ಬಿದ್ದಿರ ಮೊದ್ಲೇ ಕೊಯ್ಯೋ ಅಂತಾಳೆ. ಅದ್ರೆಲ್ಲ ಎಲ್ಲ ಮೇಲೆ ಬಿದ್ದಿದ್ರೆ ಏನ್ ಮಾಡ್ಬೇಕು? ಹೆಂಗೆ ಚಿನ್ನ ವಾಂಗಿಭಾತು? ಮಮ್ಮಿ ಸ್ಪೆಷಲ್ ವಾಂಗಿಭಾತ್. ಟೇಸ್ಟ್ ಎಲ್ಲ ಚೆನ್ನಾಯ್ತಾ? ಸರಿ, ನೆನ್ನೆ ಏನಾಯ್ತು ಹೇಳು? ನಿಂಗೆ ಅನ್ನಿಸ್ತಾ ಇದ್ರ ಬದಲು ಸುಮ್ಮನೆ ನಮ್ಮ ಮನೆಗೆ ಹೋಗ್ಬೋದಿತ್ತು ಅಂತ. ದೊಡ್ಡಮ್ಮ ಹೊಡೆದಿತ್ತು ಹೆಂಗಿತ್ತು? ನೆನ್ನೆ ಬಿಡ್ತಲ್ಲ 2. ಹೋಗ್ಲಿ, ನೋವು ಕಮ್ಮಿ ಆಯ್ತಾ? ಕಾಲ್ದು ಮೈಕೈ ನೋವೆಲ್ಲ ಕಮ್ಮಿ ಆಯ್ತಾ? ನಿಂಗಿದು ಬೇಕಿತ್ತ ಮಗಳೇ? ಅಂದರೆ ಅವಳಿಗೂ ಅಷ್ಟು ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಗೈಸ್. ಅವ್ರ ಆಫೀಸಿಂದ ಒಂದು 200 ಮೀಟರ್ ಅಷ್ಟೇ ಚಿನ್ನಸ್ವಾಮಿ.
ಹೋಗ್ಬಿಟ್ಟವಳೆ ನಡ್ಕೊಂಡು ಹೋಗ್ಬಿಡೋಣ ಅಂತ. ಅವಳು ಸೈಡಲ್ಲಿ ನಿಂತ್ಕೊಂಡವಳೆ, ಅಲ್ಲಿರೋ ಜನ ಎಲ್ಲ ಅವಳನ್ನ ತಳ್ಬಿಟ್ಟವ್ರೆ ಗೇಟ್ ಹತ್ರ. ಸೊ ಹಂಗೋಗಿ ಸಿಕ್ಕಾಕೊಂಡ್ಲು. ಪಾಪ ನಮ್ಮ ಹುಡುಗಿ ಬೇಕಂತ ಹೋಗಿಲ್ಲ. ಏನು ಅಂದ್ಕೊಂಡ್ರಿ ಅಮ್ಮ ಏಕಿ ಪಾಪ ನಮ್ಮ ಆಂಟಿ ಆಲ್ರೆಡಿ ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದು ನೋಡಿ ಬೈದಿ ಆಗೈತೆ. ಅದಕ್ಕೆ ನಾನು ಇಲ್ಲಿ ಜಸ್ಟಿಫೈ ಮಾಡ್ತಾಯಿದ್ದೀನಿ ಯೂಟ್ಯೂಬಲ್ಲಿ. ಸರಿ ಕೇಳಿಸ್ಲಿಲ್ಲ. ನಾನು ನೋಡ್ಬೇಕಂದ್ರೆ ಸ್ವೀಟಿನ ಕೊಡ್ತೀನಿ, ಕರ್ಕೊಂಡೋಗು. ಇನ್ನೊಂದು ಸ್ವಲ್ಪ ಅನ್ನ. ಓಕೆ ಗೈಸ್, ಬರ್ಡೇಗಳು ಮತ್ತು ನಾನು ರೆಡಿಯಾಗಿ ಲೇಟ್ ಆಯಿತು. 11 ಗಂಟೆಗೆಲ್ಲ ಹೋಗಬೇಕಾಗಿತ್ತು, ಬಟ್ 12 ಆಗೋಯಿತು. ನೋ ವರೀಸ್. ಇವಾಗ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ರಾಯರ ದೇವಸ್ಥಾನ ಮತ್ತು TTD ದೇವಸ್ಥಾನಕ್ಕೆ. ನಮ್ಮ ಮಮ್ಮಿ ಇದು ಹೊಸ ಬಟ್ಟೆ ತೋರಿಸ್ತೀನಿ. ನಿಂದು ತೋರ್ಸಮ್ಮ ಹೊಸ ಬಟ್ಟೆ ನಿಂದು. ಚೆನ್ನಾಗಿದೆ ಹೇಳಿನಿ. ಪರ್ಸು ಮ್ಯಾಚಿಂಗ್ ನೋಡು. ಆದರೆ ಪರ್ಸ್ ಹಳೇದು, ತುಂಬ ವರ್ಷ ಆಯಿತು, ಬಟ್ ಮ್ಯಾಚ್ ಆಗುತ್ತೆ ಬಟ್ಟೆ ಅಷ್ಟೇ. ಸರಿ ಬನ್ನಿ ಹೋಗೋಣ. ಎಂಥ ಪ್ರೀಮಿಯಂ ದರ್ಶನ ಗೊತ್ತಾಗೈಸಿ ಇವತ್ತು ನಮಗೆ. ಎಂಥ ಪ್ರೀಮಿಯಂ ದರ್ಶನ ಅಂತೀರಾ. ಶನಿವಾರ ಬಂದರೆ ಮಂಗಳಾರತಿನೂ ಸಿಗೋಲ್ಲ, ತೀರ್ಥನೂ ಸಿಗೋಲ್ಲ, ಏನೂ ಇಲ್ಲ. ತುಳಸಿ ಶನಿವಾರ ಟೈಮ್ ಕೊಟ್ಟರೆ ಸುಮ್ಮನೆ ಒಂದು ದಂಡೆ ಒಳಗಡೆ ಹಾಕ್ಬಿಡ್ತಾರೆ. ನಮ್ಗೆ ಅವಾಗ ಏನಕ್ಕೆ ನಾವು ಕೊಡ್ತೀವಿ ಅನಿಸುತ್ತೆ. ಆದರೂ ನಮ್ಮ ಕರ್ತವ್ಯ ಕೊಟ್ಬಿಡೋಣ ಅಂತ ಕೊಡ್ತೀವಿ. ಇವತ್ತು ಪಾದದ ಹತ್ರ ಇಟ್ಟು ಅದನ್ನು ಅರ್ಚನೆ ಮಾಡಿ ನಮಗೆ ಮಹಾಮಂಗಳಾರತಿ ಮಾಡಿ ಆರತಿ ಕೊಟ್ಟು ತೀರ್ಥ ಕೊಟ್ಟರು. ಫುಲ್ ಖುಷಿ. ಬರ್ತಡೇ ಅವ್ರದ್ದು. ಆದರೆ ನೋಡಿ ಗೈಸ್, ನನ್ನ ಫೇವ್ರೆಟ್ ವಾಂಗಿಬಾತ್ ಮಾಡೋರೆ. ನನಗೆ ಇದು ಒಂಥರ ಮಸಾಲೆ ಹಾಕಿ ವಾಂಗಿಬಾತ್ ಮಾಡ್ತಾರೆ ನಮ್ಮ ಮಮ್ಮಿ. ಸಿಕ್ಕಾಪಟ್ಟೆ ಇಷ್ಟ ನನಗೆ. ಗಮ್ ಅಂತಿದ್ರೆ ಬಾಯಲ್ಲಿ ನೀರು ಬರ್ತಿದೆ. 6:30ಗೆ ನಾನೇ ತಿಂಡಿ ಮಾಡ್ತೀನಿ, ನನ್ನನ್ನೇ ಎಬ್ಬಿಸೋ ಅಂದ್ರು ಜನ. 8:30 ಆದರೂ ಎದ್ದೇಳಿಲ್ಲ. ನೀನು ರಾತ್ರಿ ಏನು ಕೆಲಸನಾದ್ರು ಕೊಡು, ನಾನು ಮಾಡ್ತೀನಿ. ಆದರೆ ರಾತ್ರಿ ಬೆಳಗ್ಗೆ ಹೊತ್ತು ಎದ್ದೇಳು ಅಂತ ಮಾತ್ರ ನನಗೆ ಹೇಳೋ ಬೇಡ. ಅದಕ್ಕೆ ನಾವೇ ಎದ್ದು ನಮ್ಮ ಬರ್ತಡೇ ನಾವೇ ಪ್ರಿಪರೇಷನ್ ಮಾಡ್ಕೊಂಡಿದ್ದೀವಿ ನೋಡಿ. ಚೆನ್ನಾಗಿತ್ತ ಹೋಗ್ಲಿ? ನೀನು ಹೇಳೋದಲ್ಲ, ಅದು ನಾನು ಹೇಳ್ಬೇಕು. ನೀನು ಹೇಳು ತಿನ್ಬಿಟ್ಟು. ತೋರ್ಸು ಉಂಗುರನ ತೋರಿಸಲ್ಲ ನಾನು. ನೋಡ್ರ ಮೆಹಂದಿ ಗಿಂದಿ ಎಲ್ಲ ಹಾಕೊಂಡು 2 ಕೈಗೂ ನಮ್ಮಮ್ಮ ಗ್ಲೋ ನೋಡಿ, ಗ್ಲೋ ಬರ್ತಾಳೆ ಅಂತ. ಫಸ್ಟ್ ಬೈಟ್ ಚೆನ್ನಾಯ್ತಾ? ಚೆನ್ನಾಗಿ ತಿನ್ನು. ಸ್ವಲ್ಪ ಸಾಲ್ಟ್ ಜಾಸ್ತಿ. ಏನಿಲ್ಲ, ಕರೆಕ್ಟಾಗಿತ್ತು. ನನಗೆ ಅನಿಸುತ್ತೆ. ನಿನಗೆ ಅದು ಯಾಕೆ ಹಂಗೆ ಅನ್ಸತ್ತ ಗೊತ್ತಿಲ್ಲ, ನಮಗೆ ಕರೆಕ್ಟಾಗಿ ಐತಿ. ಕೊಡು, ಅದು ಯಾಕೆ ಅಷ್ಟು ಕಷ್ಟಪಡ್ತೀನಿ. ಪರವಾಗಿಲ್ಲ, ಬರ್ತಾ ಇರ್ತೀನಿ. ಗೈಸ್, ದೇವಸ್ಥಾನದಿಂದ ಬಂದಿದ್ದು. ಐ ವಾಸ್ ಸೋ ಟೆರಿಬಲಿ ಟಯರ್ಡ್. ಇವತ್ತು ಮಮ್ಮಿ ಬೇಗ ಬಂದಿದ್ದಕ್ಕೆ ಬೇಗ ವರ್ಕೌಟ್ ಬೇರೆ ಮಾಡಿದ್ನ. ಆ್ಯಂಡ್ ದೆನ್ ನಿನ್ನೆ ನಾನು ಲೆಗ್ಸ್ ವರ್ಕೌಟ್ ಮಾಡಿದ್ದು. ನಿನ್ನೆ ಅಷ್ಟೊಂದು ನೋವಿರಲಿಲ್ಲ, ಬಟ್ ಟುಡೇ ಐ ಜಸ್ಟ್ ಕಾಂಟ್. ಕಾಲು ಫುಲ್ಲು ನೋವ್ತಾ ಇದೆ. ಕಾಲು, ಹ್ಯಾಮ್ಸ್ಟ್ರಿಂಗ್, ಗ್ಲೂಟ್ಸ್ ಎಲ್ಲ ನೋವ್ತಾ ಇದೆ ನನಗೆ. ಸರಿ, ಇವಾಗ ನಾನು ಬಂದ ತಕ್ಷಣ ಊಟ ಮಾಡಿದೆ. ಇವಾಗ ಹೊಟ್ಟೆ ಹಸುವಾಗ್ತಾಯಿದೆ. ಆ್ಯಂಡ್ ಏನಾದರೂ ಆರ್ಡ್ರ್ ಮಾಡಿ ತಿಂದ್ಬಿಟ್ರೆ ನೈಟ್ ಡಿನ್ನರ್ ಮಾಡೋಕ್ಕಾಗಲ್ಲ. ಅದಕ್ಕೇ ಮಮ್ಮಿ ಬ್ರೆಡ್ ತೊಗೊಂಡು ಬ್ರೆಡ್ ಟೋಸ್ಟನ್ನು ಮಾಡ್ಕೊಂಡು ತಿನ್ನೋಣ ಅಂದರು. ನಮ್ಮ ಮನೆ ಹತ್ರ ಒಂದು ಫೇಮಸ್ ಬೇಕ್ರಿ ಇದೆ ಆಯಿತಾ. ಅಲ್ಲಿ ಪಪ್ಸ್ ಅಂತೂ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಕ್ರೀಮ್ ಬನ್ ಅಲ್ಲಿ ಬಿಟ್ಟರೆ ಬೇರೆಲ್ಲೂ ನಂಗೆ ಇಷ್ಟ ಆಗಲ್ಲ. ಬಟ್ ಸಮಯದ ಅಭಾವ ಜಾಸ್ತಿ ಅಲ್ಲಿ. ಟೈಮ್ ಕರೆಕ್ಟಾಗಿ ಎಲ್ಲ ಖಾಲಿ ಹೋಗ್ಬಿಡುತ್ತೆ. ಮತ್ತೆ 1 ಅವರ್ ಕಾಯಬೇಕು ಏನಾದರೂ ಬೇಕು ಅಂದರೆ. ನೋಡೋಣ ನನ್ನ ಅದೃಷ್ಟ ಹೆಂಗಿರುತ್ತೆ ಏನು ಅಂತ. ಹೋಗ್ತಾಯಿದ್ದೀನಿ ಇವಾಗ 5:15ಗೆ. ಏನಿರುತ್ತೆ ಏನಿರಲ್ಲ ನೋಡೋಣ. ಏನಿಲ್ಲ ಅಂದರೆ ಸುಮ್ಮನೆ ಬ್ರೆಡ್ ತೊಗೊಂಡು ಬರೋಣ. ನೋಡಿ ಗಾಯ್ಸ್, ಇಷ್ಟೆಲ್ಲ ತೊಗೊಂಡಿದ್ದೀನಿ. 15 ಮಿನಿಟ್ಸ್ ವೆಯ್ಟ್ ಮಾಡಿದೆ. ಆ್ಯಂಡ್ ಇದು ಬಿಸಿ ಇದೆ. ಮೈ ಫೇವ್ರೆಟ್ ಬಿಸ್ಕೆಟ್ ಇಲ್ಲಿಂದ ಒಂದು ಬಿಸಿ ಇದೆ. ಈ ಬ್ರೆಡ್ ತೊಗೊಂಡೆ. ನನಗೆ ಮಮ್ಮಿಗೆ ಒಂದು ಖಾರ ಬನ್ನು ಆ್ಯಂಡ್ ಒಂದು ನಾನು ಹೇಳಿದಂಗೆ ಕ್ರೀಮ್ ಬನ್. ಇದಕ್ಕೋಸ್ಕರನೇ 15 ಮಿನಿಟ್ಸ್ ಕಾಯ್ದಿದ್ದೀನಿ. ಆ್ಯಂಡ್ ದಿಸ್ ಇಸ್ ದ ಸ್ಟೋರ್. ಓಕೆ ಗೈಸ್, ಟೇಸ್ಟ್ ಮಾಡೋಣ. ಇದೇ ಬನ್ನು ನೋಡಿ, ಎಷ್ಟು ಸ್ಲೀಕಾಗಿದೆ. ಆ್ಯಂಡ್ ಶೇಪ್ ಕೂಡ ಚೆನ್ನಾಗಿದೆ. ಗಮ್ ಅಂತಿದೆ. ಮುಂದೆ ಒಬ್ಳು ಎಗ್ಗುತ್ತಾವಳೆ. ಆ್ಯಂಡ್ ಐ ಶೋ ಯು ಎಷ್ಟು ಕ್ರೀಮ್ ಹಾಕಿರ್ತಾರೆ ಅಂತ. ನೋಡಿ, ಎಷ್ಟೊಂದು ಕ್ರೀಮ್ ಹಾಕಿರ್ತಾರೆ ಕೆಲವು ಕಡೆ. ಸ್ವಲ್ಪ ಕಷ್ಟ ಆಗ್ಬಿಡ್ಬೇಕು. ಸ್ವಲ್ಪ ಓಪನ್ ಮಾಡಿ. ನೋಡಿ, ಕೆಲವೊಂದು ಕಡೆ ತುಂಬ ಕ್ರೀಮ್ ಹಾಕ್ಬಿಟ್ಟಿರ್ತಾರೆ, ಒಂಥರ ಮೊಕ್ಕೊಡ್ಬಿಡುತ್ತೆ. ಬಟ್ ಇಲ್ಲಿ ಎಕ್ಸ್ಕ್ಯೂಸ್ ಮೀ, ಅದು ನಂದು. ಫ್ರೆಶ್ ಬ್ರೆಡ್ ಮೇಲೆ ಕ್ರೀಮ್ ಹಾಕೋದೆ ಅದು. ಸೊ ಹಾಲು ಕಾಯ್ತಾ ಇದೆ. ಆ್ಯಂಡ್ ಹಾಲು ಕಾಯ್ಲಿ, ಟೀ ಕುಡಿದ್ಬಿಟ್ಟು ತಿನ್ಬಿಟ್ಟು ಅದಾದಮೇಲೆ ಐ ವಿಲ್ ಡೂ ದ ಡಿನ್ನರ್ ಕುಕ್ಕಿಂಗ್. ಇವತ್ತು ಆಚೆ ಹೋಗೋಣ ಅಂದರೆ ನಮ್ಮಮ್ಮ ಬೇಡ ಅಂತವ್ರೆ. ಬಿಕಾಸ್ ಇಟ್ ಇಸ್ ಥರ್ಸ್ಡೇ, ನಾನ್ ವೆಜ್ಜು ತಿನ್ನಂಗಿಲ್ಲ. ಆ್ಯಂಡ್ ವೆಜ್ ಸುಮಾರು ಹೋಟ್ಲಲ್ಲಿ ನಮಗೆ ವೆಜ್ಜೇ ಗೊತ್ತಿಲ್ಲ ಎಲ್ಲಿ ಚೆನ್ನಾಗಿ ಸಿಗುತ್ತೆ ಅಂತ. ಆ್ಯಂಡ್ ನಂದಿನಿಗೆ ಹೋಗೋಣ ಅಂದ್ಕೊಂಡ್ವಿ. ನಂದಿನಿ ಏನು ಗೊತ್ತಾ, ತುಂಬ ಜಾಸ್ತಿ ಗ್ಯಾಸಿ ಫೀಲ್ ಆಗುತ್ತೆ ನಂದಿನಿ ಊಟ ಮಾಡಿದ್ರೆ. ನಮ್ಮ ಮನೆ ಹತ್ರ ಎಲ್ಲೂ ಆಂಧ್ರ ರುಚುಲೂ ಇಲ್ಲ. ನನಗೆ ಸಾರಿ,
ಯಾವುದಪ್ಪ ನಾಗಾರ್ಜುನ ಇಲ್ಲ, ನಾಗಾರ್ಜುನ ಮೀಲ್ಸ್ ಸಕ್ಕತ್ತಾಗಿರುತ್ತೆ, ಬಟ್ ಅದಿಲ್ಲ. ಸೊ ಅದಕ್ಕೆ ಮಮ್ಮಿಗೆ ಬೆಳಗ್ಗೆಂತೂ ನಾನು ರೆಸ್ಟ್ ಕೊಡೋಕ್ಕಾಗಿಲ್ಲ. ಅಟ್ಲೀಸ್ಟ್ ಇವಾಗ ಐ ವಿಲ್ ಗಿವ್ ಹರ್ ರೆಸ್ಟ್. ಟೀ ಕುಡಿದ್ಬಿಟ್ಟು ಐ ವಿಲ್ ಡೂ ದ ಕುಕಿಂಗ್ ಆ್ಯಂಡ್ ರೀಲ್ಸ್ಗೆ ಇವತ್ತೊಂದು ಬಾಯ್ ಹೇಳ್ತೀನಿ. ಇವತ್ತು ಸ್ಕಿಪ್ ಮಾಡ್ತೀನಿ ಅಪ್ಲೋಡ್ ಮಾಡೋದನ್ನ, ಬಟ್ ಒಂದು ಬ್ರ್ಯಾಂಡ್ ಶೂಟ್ ಮಾಡಬೇಕು ಯೂಟ್ಯೂಬ್ಗೆ, ಅದೊಂದು ಮಾತ್ರ ಮಾಡ್ತೀನಿ ಆಫ್ಟರ್ ಕುಕ್ಕಿಂಗ್ ಈಟಿಂಗ್ ಎಲ್ಲ ಆದಮೇಲೆ. ಓಕೆ ಗೈಸ್, ಆ್ಯಸ್ ಇನ್ ಚೇಂಜ್ ಆಫ್ ಇವೆಂಟ್, ನಾವು ಮನೇಲಿ ಕುಕ್ಕಿಂಗ್ ಮಾಡೋದ್ರ ಬದಲು ಇವತ್ತು ಆಚೆ ಬಂದಿದ್ದೀವಿ. ನಮ್ಮ ಮನೆಯಿಂದ ನಾವು ಪಿನ್ನಿನೆವರೆಗೂ ಬಂದಿದ್ದೀವಿ. ಇಷ್ಟು ದೂರ ನಾವು ಯಾವತ್ತೂ ಬಂದಿಲ್ಲ. ಹೊಟ್ಟೆ ಹಸ್ದು ಹೋಗ್ಬಿಟ್ಟೈತೆ ಆ್ಯಂಡ್ ಟೈಮ್ 10:20, ಇನ್ನೂ ಏನೂ ಆರ್ಡರ್ ಮಾಡಿಲ್ಲ. ಫಸ್ಟು ತಿನ್ನೋಣ. ಹೆಂಗೈತಮ್ಮ ಜಾಗ? ಸೂಪರಾಗಿ. ಹೆಂಗೈತೆ ಜಾಗ? ಸೂಪರಾಗಿ. ಒಂದಷ್ಟು ಫೋಟೋಸ್ ತೊಗೊಂಡ್ರು ನಮ್ಮಮ್ಮ ಇವಾಗ ಕಳಿಸಿ. ಇವರೇ ಹೇಳಿದ್ದು ಬಾಸ್. ನೀವು 4 ಸಲ ಬಂದಿರ್ತೇನೆ ಇಲ್ಲಿಗೆ. ನಮ್ಮ ಹತ್ರ ಇಲ್ಲ ಇಲ್ಲ ಅಂತ ಓಡ್ಬಿಡ್ತಾವನು. ಅಮ್ಮ ಅದು ಹೆಂಗಮ್ಮ ಅವ್ನು ಬಂದ ತಕ್ಷಣ ಮತ್ತೆ ಮೇಲ್ಗಡೆ ಕರ್ಕೊಂಡು ಹೋದ ನಮ್ಮನ್ನ. ಅವ್ನಿಗೆ ದಾರಿ ಹೆಂಗೆ ಗೊತ್ತಿತ್ತು ಮತ್ತೆ ಓಡ್ಬಿಡ್ತಾವನ್ಗಳಮ್ಮ. ಇವಾಗ ನಮ್ಮಮ್ಮ ಒಂದಷ್ಟು ಫೋಟೋಸ್ ತೊಗೊಂಡವ್ರ ಎಲ್ಲನೂ ಕಳಿಸಿ ಅಂತ ನಮ್ಮ ಹಿಂದೆ ಬಿದ್ದಿರ್ತಾರೆ. ನಾನು ಎಷ್ಟೊಂದು ದಿನಗಳಾದಮೇಲೆ ಒಂದು ಬ್ರೂವರಿಗೆ ಹೋಗಿದ್ದು ಆ್ಯಂಡ್ ಇದೊಂದು ಅಂತ ನಾನು ನೋಡೇ ಇರಲಿಲ್ಲ ಎಲ್ಲೂ. ನಿಮ್ಮಿ ಯಾವುದೋ ರೀಲ್ಸಲ್ಲಿ ನೋಡಿದಂತೆ. ಸೊ ಅವ್ನು ಇಲ್ಲಿಗೆ ಹೋಗೋಣ ಅಂತ ಹೇಳ್ದ. ಆ್ಯಂಡ್ ಆ್ಯಂಬಿಯನ್ಸ್ ವಾಸ್ ಸೋ ಗುಡ್. ಅಂದರೆ ಎಷ್ಟು ಸೀಟಿಂಗ್ ಮಾಡಿದ್ದಾರೆ ಗೊತ್ತಾ ಇಲ್ಲಿ. ಎಲ್ಲ ಹುಕ್ ಆ್ಯಂಡ್ ಕಾರ್ನರಲ್ಲಿ ಸೀಟಿಂಗ್ ಇದೆ ಆ್ಯಂಡ್ ಯೂನಿಕ್ ವೇನಲ್ಲಿ ಸೀಟಿಂಗ್ ಇದೆ ಆ್ಯಂಡ್ ವಾಟರ್ಫಾಲ್ ಥರ ಒಂದಿದೆ. ಒಂದು ಬ್ರಿಡ್ಜ್ ಮಾಡಿದ್ದಾರೆ ಪುಟ್ಟದಾಗಿ, ನೀರು ಮೇಲೆ ನಡ್ಕೊಂಡು ಹೋಗೋದು. ಅದಂತೂ ಸಕ್ಕದಾಗಿತ್ತು ನೋಡೋಕ್ಕೆ. ಆ್ಯಂಡ್ ಅದ್ರ ಕೆಳಗಡೆ ಫಿಶಸ್ ಎಲ್ಲ ಇತ್ತು. ತುಂಬಾ ಚೆನ್ನಾಗಿತ್ತು ಆ್ಯಂಬಿಯನ್ಸು ಆ್ಯಂಡ್ ಲೈಟಿಂಗು ಎಲ್ಲನೂ ಚೆನ್ನಾಗಿತ್ತು. ಆ್ಯಂಡ್ ನನಗೆ ಅಲ್ಲಿ ಜಾರ್ಬಿಡ್ತೀನಿ ಏನೋ ಅಂತ ಭಯ ಬೇರೆ. ಸೊ ನಿಧಾನಕ್ಕೆ ನಡ್ಕೊಂಡು ಬರ್ತಾಯಿದ್ದೆ ಎಲ್ಲ ಕಡೆ. ಆಮೇಲೆ ನಮ್ಮ ಮಮ್ಮಿ ಒಂದು ಸ್ವಲ್ಪ ಸಿನಿಮ್ಯಾಟಿಕ್ ಶಾರ್ಟ್ಸ್ ಎಲ್ಲ ತೊಗೊಂಡ್ರು. ಇಟ್ಸ್ ಜಸ್ಟ್ ಲೈಕ್ ಲಾಸ್ಟ್ ಇಯರ್ ಅಷ್ಟೇ ನಾವು ಆಚೆಯಿಂದನೇ ಆರ್ಡರ್ ಮಾಡಿದ್ವಿ ಕೇಕ್ನ. ಇವತ್ತೂ ಅಷ್ಟೇ ಬಂದು ಕ್ಯಾಬಿಂದ ಇಳಿದ ತಕ್ಷಣ ವಿ ಆರ್ಡರ್ಡ್. ನಾನು ಸ್ಮೂರಲ್ಲಿ ಮಾಡೋಣ ಅಂದರೆ ಇವನು ಬೇಕಿಂಗ್ ಬೋಲ್ ಚೆನ್ನಾಗಿರುತ್ತೆ ಅಂತ. ಸೊ ವಿ ಹ್ಯಾವ್ ಆರ್ಡರ್ಡ್ ಫಾರ್ ದ ಫಸ್ಟ್ ಟೈಮ್ ಬೇಕ್ ಚೀಸ್ ಕೇಕ್ ಆರ್ಡರ್ ಮಾಡಿದ್ದೀನಿ. ನೋಡೋಣ ಟೇಸ್ಟ್ ಎಲ್ಲರೂ ಇಷ್ಟ ಆಗುತ್ತೆ ಅಂತ. ನನಗಂತೂ ಚೀಸ್ ಕೇಕ್ ಇಷ್ಟ. ಐ ಡೋಂಟ್ ನೋ ಅಬೌಟ್ ದಿಸ್ ಕೇಕ್. ಒಳಗಡೆ ಮ್ಯೂಸಿಕ್ಕು ನಾನು ವಾಯ್ಸ್ ಓವರ್ ಕೊಡ್ತೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಐ ಮಟ್ ದಟ್ ಫೇಸ್ ಇನ್ ಲೈಫ್ ವೇರ್ ಐ ಲವ್ ಚೀಸ್ ಕೇಕ್. ಗೊತ್ತಾ, ಒಂಥರ ಚೀಸ್ ಕೇಕು ನನಗೂ ಅಭಿನವ ಸಂಬಂಧ ಇದೆ ಅಂತ ಅನಿಸುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಅದೇನೋ ಸ್ಮೂರಲ್ಲಿ ಐ ಲವ್ ಚೀಸ್ ಕೇಕ್. ಅಲ್ಲೇ ಆರ್ಡರ್ ಮಾಡೋಣ ಅಂದ್ಕೊಂಡೆ ಮ್ಯಾಂಗೋ ಚೀಸ್ ಕೇಕ್ನ. ಅಷ್ಟರಲ್ಲಿ ನಿಮ್ಮೆ ಹೇಳ್ದ ಇದೊಂದು ಬೇಕಿಂಗು ಅಂತ ಇದೆ, ಅಲ್ಲಿ ನಾನು ಅವ್ನ ಫ್ರೆಂಡ್ ಏನೋ ಆರ್ಡರ್ ಮಾಡಿದ್ದಂತೆ. ಚೆನ್ನಾಗಿದೆ ಕೇಕ್, ಅಲ್ಲೇ ಮಾಡೋಣ ಅಂತಂದ. ಅವ್ನು ನಾರ್ಮಲ್ ಕೇಕ್ ಹೇಳ್ದ, ಐ ಥಿಂಕ್ ಚಾಕ್ಲೇಟ್ ಫ್ಲೇವರಲ್ಲಿ. ಬಟ್ ಐ ಥಾಟ್ ಚೀಸ್ ಕೇಕೇ ಮಾಡೋಣ ಅಂತ. ದಿಸ್ ವಾಸ್ ಫ್ರಮ್ ಬೇಕಿಂಗು ಅಂತ. ಅದ್ರ ಮೇಲೆ ಒಂದು ಲೋಟಸ್ ಬಿಸ್ಕಾಫ್ದು ಬಿಸ್ಕೆಟ್ ಇಟ್ಟಿದ್ರು, ಸಕ್ಕದಾಗಿತ್ತು. ನಾನು ನಿಮ್ಮಿಬ್ಬರು ಜಗಳ ಮಾಡ್ಕೊಂಡು ಅರ್ಧ ತಿಂದ್ವಿ. ಬಟ್ ದ ಕೇಕ್ ವಾಸ್ ಸೋ ಟೇಸ್ಟಿ. ಹಾಗೆ ಬಾಯಲ್ಲಿ ಇಟ್ಟಿದ ತಕ್ಷಣ ಕರ್ಗೋಗ್ತಾಯಿತ್ತು. ದಿಸ್ ಇಸ್ ದ ರೀಸನ್ ಐ ಲವ್ ಚೀಸ್ ಕೇಕ್ ಆ್ಯಂಡ್ ಇಟ್ ವಾಸ್ ಸೋ ಫ್ಲೇವರ್ಫುಲ್. ಆ ಚೀಸ್ ಆ್ಯಂಡ್ ಸ್ವೀಟ್ ಎಲ್ಲ ಕರೆಕ್ಟಾಗಿತ್ತು. ಓವರ್ ಸ್ವೀಟ್ ಆಗೋ ಇರಲಿಲ್ಲ. ಕಟ್ ಮಾಡಿದ ತಕ್ಷಣ ಮಮ್ಮಿಗೆ ನೀವೇ ಫಸ್ಟ್ ತಿಂದು ನೋಡಿ ಹೆಂಗಿದೆ ಅಂತಂದೆ. ಇಟ್ ಈಸ್ ಅಫ್ಕೋರ್ಸ್ ಹರ್ ಬರ್ಡೇ ಅಲ್ವಾ, ಸೊ ಅವರೇ ಫಸ್ಟ್ ಟೇಸ್ಟ್ ಮಾಡಲಿ ಕೇಕ್ ಹೆಂಗಿದೆ ಅಂತ. ಆಮೇಲೆ ನಾನು ತಿಂದಮೇಲಂತೂ ಫುಲ್ ಫಿದಾಗೋದೆ. ಇಟ್ ವಾಸ್ ಸೋ ಟೇಸ್ಟಿ, ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಎಷ್ಟು ಟೇಸ್ಟಿ ಅಂತ ಹೇಳ್ತಾ ಇದ್ದೀನಿ ನೋಡಿ. ನಾನು ಫಸ್ಟ್ ಬಂದಿದ ತಕ್ಷಣವೇ ವಿ ಆರ್ಡರ್ಡ್ ಫುಡ್. ಸೊ ಫುಡ್ ಆರ್ಡರ್ ಮಾಡಿ ಕುತ್ಕೊಂಡಿದ್ದ ತಕ್ಷಣವೇ ಬಂತು ಕೇಕು ಕೂಡ. ಐ ಥಾಟ್ ಕೇಕ್ ಕಟ್ ಮಾಡಿಬಿಡೋಣ ಅಟ್ಲೀಸ್ಟು. ಯಾಕಂದರೆ ಎಷ್ಟೊಂದು ಬ್ರೂವರಿಲಿ ಊಟ ಆರ್ಡ್ರ್ ಮಾಡಿ ಎಷ್ಟೊಂದು ಲೇಟ್ ಮಾಡ್ತಾರೆ ಊಟ ಕೊಡೋಕ್ಕೆ. ಬಟ್ ಇಲ್ಲಿ ನಾವು ಆರ್ಡರ್ ಮಾಡಿಬಿಟ್ಟು ಹೋಗಿ ಕೇಕ್ ಇಸ್ಕೊಂಡು ಬರೋ ಅಷ್ಟರಲ್ಲಿ ಆಲ್ರೆಡಿ ಊಟ ಬಂದುಬಿಟ್ಟಿತ್ತು. ಒಂದು 3-4 ಸ್ಟಾರ್ಟರ್ಸ್ ಏನೋ ಆರ್ಡರ್ ಮಾಡಿದ್ವಿ. ನಾನು ಎಲ್ಲೋದ್ರು, ಇಫ್ ಯು ನೋ ಮೀ, ನಾನು ಎಲ್ಲಿ ಹೋದರೂ ಫಸ್ಟ್ ಆರ್ಡರ್ ಮಾಡಿದೆ ಫ್ರೆಂಚ್ ಫ್ರೈಸ್. ಐ ಡೋಂಟ್ ನೋ, ಐ ಲವ್ ಫ್ರೆಂಚ್ ಫ್ರೈಸ್. ಸೊ ಫಸ್ಟ್ ಫ್ರೆಂಚ್ ಫ್ರೈಸ್ನ ಆರ್ಡರ್ ಮಾಡಿದ್ವಿ. ಆಮೇಲೆ ಚಿಕನ್ ಒಂದು ಸ್ಟಾರ್ಟರ್ ಆರ್ಡರ್ ಮಾಡಿದ್ವಿ. ಆ್ಯಂಡ್ ಫಿಶ್ ಫಿಂಗರ್ಸ್ ಫ್ರೈ ಏನೋ ಒಂದು ಆರ್ಡರ್ ಮಾಡಿದ್ವಿ. ಅದಂತೂ ಸಕ್ಕ ಟೇಸ್ಟಿಯಾಗಿತ್ತು. ಅಷ್ಟು ಟೇಸ್ಟಿಯಾಗಿರುತ್ತೆ ಅಂತ ನಾವು ಅಂದ್ಕೊಂಡಿರಲಿಲ್ಲ. ತಿನ್ನಬೇಕಾದ್ರೆ ಫಿಶ್ ಅಂತಲೇ ಅನ್ನಿಸ್ತಾ ಇರಲಿಲ್ಲ. ಅದು ಬಾಯಲ್ಲಿ ಇಟ್ಟ ತಕ್ಷಣ ಕರ್ಗೋಗ್ತಾಯಿತ್ತು. ಔಟರ್ ಲೇಯರ್ ಫುಲ್ ಕ್ರಂಚಿಯಾಗಿತ್ತು. ಆ್ಯಂಡ್ ನಾವು ಕೇಕೆಲ್ಲ ತಿಂದುಬಿಟ್ಟು ಒಂದೊಂದು ಸ್ವಲ್ಪ ತಿಂದ್ವಿ, ಊಟ ಮಾಡೋಕ್ಕಾಗಲ್ಲ ಅಂತ ತಿಂದುಬಿಟ್ಟು ಅಲ್ಲೇ ಫ್ರೀಸರಲ್ಲಿ ಇಡ್ಸಿದ್ವಿ. ಇದೇ ನಾನು ಹೇಳಿದ್ದು ಫಿಶ್ ಫಿಂಗರ್. ತುಂಬಾ ಟೇಸ್ಟಿಯಾಗಿತ್ತು. ಅದು ಮೇಯೋನೀಸ್ ಜೊತೆ ತಿನ್ನಬೇಕಾದ್ರೆ ಅಂತೂ ನೆಕ್ಸ್ಟ್ ಲೆವೆಲ್ ಮಜಾ ಕೊಡ್ತಾಯಿತ್ತು. ತಿಂದ ತಕ್ಷಣ ಹಂಗೆ ಕರ್ಗೋಗ್ತಾಯಿತ್ತು. ಔಟರ್ ಲೇಯರ್ ಕ್ರಿಸ್ಪಿಯಾಗಿ ಸಖತ್ತಾಗಿತ್ತು. ಅದಾದಮೇಲೆ ಬ್ರೂವರಿ ಇರೋದ್ರಿಂದ ಅವ್ರದ್ದೇ ಓನ್ ಮ್ಯಾನುಫ್ಯಾಕ್ಚರ್ ಬಿಯರ್ ಇರುತ್ತೆ. ಸೊ ಅದನ್ನು ಕೂಡ ಟ್ರೈ ಮಾಡಿದ್ವಿ. ಅದಾದಮೇಲೆ ನಾವು ಪ್ರಾನ್ಸ್ ತರಿಸಿದ್ವಿ. ಎಷ್ಟೊಂದು ಊಟ ನಾನಿಲ್ಲಿ ಕ್ಯಾಪ್ಚರ್ ಮಾಡೋದು ಸ್ಕಿಪ್ ಮಾಡಿಬಿಟ್ಟೆ. ಐ ಆಮ್ ವೆರಿ ಸಾರಿ ಅಬೌಟ್ ಇಟ್. ಆ್ಯಂಡ್ ಈ ಪ್ರಾನ್ಸ್ ಕೂಡ ಚೆನ್ನಾಗಿತ್ತು. ಅಗೇನ್ ತಿನ್ನಬೇಕಾದ್ರೆ ಪ್ರಾನ್ಸ್ ಟೇಸ್ಟೇ ಇರಲಿಲ್ಲ. ಟೇಸ್ಟ್ ಇತ್ತು, ಬಟ್ ತಿನ್ನಬೇಕಾದ್ರೆ ಪ್ರಾನ್ಸ್ ಅಂತ ಕಂಡಿಡ್ದು ಗೊತ್ತಾಗ್ತಾ ಇರಲಿಲ್ಲ. ಅಷ್ಟು ಚೆನ್ನಾಗಿ ಮಾಡಿದರು. ಸಾಸ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಚೆನ್ನಾಗಿತ್ತು. ಆ್ಯಂಡ್ ಕೆಲವೊಂದು ಕಡೆ ಪ್ರಾನ್ಸ್ದು ಬಾಲ ಏನು ಬರುತ್ತಲ್ಲ ಹಾಗೆ ಬಿಟ್ಟಿರ್ತಾರೆ, ಇಲ್ಲಿ ಹಂಗೆ ಬಿಟ್ಟಿರಲಿಲ್ಲ, ವಿಚ್ ವಾಸ್ ವೆರಿ ನೈಸ್. ಆ್ಯಂಡ್ ನಾನು ನೆಕ್ಸ್ಟು ಮ್ಯಾಂಗೋ ಫ್ಲೇವರಲ್ಲಿ ಬಿಯರ್ ಆರ್ಡರ್ ಮಾಡಿದ್ದೆ. ಎಷ್ಟೊಂದು ಕಡೆ ನಾನು ಇದನ್ನು ನೋಡಿದ್ದೀನಿ, ಟ್ರೈ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೆ. ಸೊ ಇಲ್ಲಿ ಅವೈಲೇಬಲ್ ಇದೆ ಅಂತ ಗೊತ್ತಾದಾಗ ಓಕೆ ವೈ ನಾಟ್ ಟ್ರೈ ಇಟ್ ಅಂತ ಅಂದ್ಬಿಟ್ಟು ಟ್ರೈ ಮಾಡಿದೆ. ನಾನು ಲೈಫಲ್ಲೇ ಫಸ್ಟ್ ಟೈಮ್ ಮ್ಯಾಂಗೋ ಬಿಯರ್ ಟ್ರೈ ಮಾಡಿದ್ದೀನಿ. ಐ ನಾಟ್ ಅ ಬಿಯರ್ ಪರ್ಸನ್, ಬಟ್ ಎಷ್ಟೊಂದು ಕಡೆ ನಾನು ನೋಡಿದ್ದೀನಿ ಮ್ಯಾಂಗೋ ಬಿಯರ್ ಅಪಾರೆಂಟ್ಲಿ ಚೆನ್ನಾಗಿರುತ್ತೆ. ಲೆಟ್ಸ್ ಸಿ. ಏನು
ಅಂತ ಇದಿಲ್ಲ, ಮ್ಯಾಂಗೋ ಫ್ಲೇವರ್ ಇಲ್ಲ. ಸ್ಮೆಲ್ಲಲ್ಲಿ ಮಾತ್ರ ಒಂಚೂರು ಮ್ಯಾಂಗೋ ಬರ್ತಾ ಇದೆ, ಬಟ್ ಟೇಸ್ಟ್ ಎಲ್ಲ ಏನಿಲ್ಲ. ಸೊ ನಮ್ಗೆ ಇಷ್ಟ ಆಗಿಲ್ಲ ಅಂದರೆ ವಿ ಹ್ಯಾವ್ ಗಾರ್ಬೇಜಸ್ ಅವರು ಕೊಡೋದು. ಆಲ್ಸೋ ಪಿಜ್ಜಾನು ಅಷ್ಟೇ ತುಂಬಾ ಟೇಸ್ಟಿಯಾಗಿತ್ತು. ಆ್ಯಂಡ್ ನಮ್ಮ ಮಮ್ಮಿಗೆ ಫಿಶ್ ಅಂದರೆ ಇಷ್ಟ, ಸೊ ನಾವು ಫಿಶಲ್ಲಿ ಸ್ವಲ್ಪ ವೆರೈಟೀಸ್ ಆರ್ಡರ್ ಮಾಡಿದ್ವಿ ಅವ್ರು ಟ್ರೈ ಮಾಡಲಿ ಅಂತ. ಆ್ಯಂಡ್ ಎಷ್ಟೊಂದು ಊಟ ಆರ್ಡರ್ ಮಾಡಿಬಿಟ್ಟಿದ್ವಿ, ನಮಗೆ ತಿನ್ನೋಕೆ ಅಪೆಟೈಟೇ ಇರಲಿಲ್ಲ. ಸೊ ಎಲ್ಲನೂ ಟೇಕ್ ಅವೇ ತೊಗೊಂಡು ಬಂದ್ವಿ. ಇವತ್ತು ತಿನ್ಬೇಕು. ಸಿಟಿ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿಂದ. ಲೈಟ್ಸ್ ಎಲ್ಲ ಆಫ್ ಆಗೋಗಿದೆ. ಅಫ್ಕೋರ್ಸ್ ಟೈಮ್ ನೋಡಿ ಎಷ್ಟಾಗಿದೆ, ಇಟ್ಸ್ 12:30. ಲೈಕ್ ಲಿಟ್ರಲಿ ಈ ಬ್ರೂ ಹೌಸಲ್ಲಿ ಯಾರೂ ಇಲ್ಲ, ಕೆಲಸದವ್ರು ಬಿಟ್ಟರೆ ನಾವಷ್ಟೇ ಇರೋದು. ಇವ್ನು ನೋಡಿ ವಾಕ್ ಮಾಡು ಅಂತ ಅವ್ನು ಬ್ರಿಡ್ಜ್ ಮೇಲೆ ಬರ್ರಿ ತಿನ್ಸ್ಬಿಟ್ಟು ಬರೀ ಬ್ರಿಡ್ಜ್ ಮೇಲೆ ವಾಕ್ ಮಾಡಿಸ್ತಾನೆ. ತಲೆ ಗಿರ್ರಂತ ಬೀಳಲಿ ಅಂತ. ಗೀತಾ ಆಂಟಿ ಸ್ವಲ್ಪ ಪಾರ್ಟಿ ಜೋರು ಮಾಡಿದ್ದಾರೆ ಇವತ್ತು, ಅದಕ್ಕೆ ಜೋರು ಮಾಡಿದ್ದಾರೆ. ಬರ್ತ್ಡೇ ಪಾರ್ಟಿ ಜೋರು ಮಾಡಿದ್ದಾರೆ. ಕ್ಯಾಬ್ ಇನ್ನು 4 ಮಿನಿಟ್ಸ್ ಅಲ್ಲಿ ಬರುತ್ತಂತೆ. ಮತ್ತು ಜಸ್ಟ್ ಗೋ ಹೋಮ್ ನಾವು. ಕೇಕ್ ಅಂತೂ ಆದರೆ ಇವತ್ತು ತಿನ್ನೋಕ್ಕಾಗಲ್ಲ, ಇವತ್ತು ತಿಂದರೆ ಅಷ್ಟೇ ಕತೆ. ಕೇಕ್ ತಿಂದರೆ ಏನಾಗುತ್ತೆ ಇವತ್ತು? ಕೇಕ್ ತಿಂದರೆ ಏನಾಗುತ್ತೆ ಇವತ್ತು? ಕೇಕ್ ತಿಂದರೆ ಆದರೆ ಕೇಕ್ ಚೆನ್ನಾಗಿತ್ತಾನೆ. ನೆಕ್ಸ್ಟ್ ಲೆವೆಲ್ ಗೈಸ್. ವಾಶ್ರೂಮ್ ನೋಡಿ ಹೆಂಗಿದೆ ಅಂತ. ಲುಕ್ ಅಟ್ ದಟ್. ನಿಮ್ಮ ಕಣ್ಣು ನೋಡಿ, ಆ ವಾಶ್ರೂಮ್ದು ಲೈಟ್, ರಿಂಗ್ ಲೈಟ್ ಎಷ್ಟು ಚೆನ್ನಾಗಿ ಕಾಣುತ್ತೆ ಕಣ್ಣು ಒಳಗಡೆ. ಆ್ಯಂಡ್ ಆಲ್ಸೋ ಮೈ ಸ್ಕಿನ್ ಇಸ್ ಸ್ಕಿನ್ನಿ. ಆ್ಯಂಡ್ ಫುಲ್ಲಿ ಗೋಲ್ಡ್ ಪ್ಲೇಟಿಂಗ್ ಮಾಡಿದ್ದಾರೆ. ಫೋಟೋಸ್ ಅಂತೂ ಮಸ್ತಾಗಿ ಬರುತ್ತೆ ಇದರಲ್ಲಿ. ಆ್ಯಂಡ್ ಒಳ್ಳೆ ನೋಡಿ ಈ ಥರ ಡಿಸೈನ್ ನಾನು ಎಣ್ಣೆಲ್ಲೂ ನೋಡಿದ್ದೀನಿ, ಬಟ್ ಅದು ಸ್ವಲ್ಪ ಬ್ಲೂ ಅಲ್ಲಿರುತ್ತೆ, ಇದು ಸ್ವಲ್ಪ ಬ್ಲ್ಯಾಕಲ್ಲಿದೆ. ಆ್ಯಂಡ್ ಓನ್ಲಿ 3 ವಾಶ್ರೂಮ್ಸ್. ಸಖತ್ತಾಗಿದೆ. ಇಲ್ಲಿ ಬೇಕಾದ್ರೂ ಫೋಟೋ ತೆಗೆಸ್ಕೋಬೋದು, ಇಲ್ಲಿ ಬೇಕಾದ್ರೂ ತೊಗೋಬೋದು. ಇದು ಹೆಂಗಿದೆ ಗೊತ್ತಾ, ಒಳ್ಳೆ ನಾವು ಸ್ಕೂಲಲ್ಲಿ ಇರಬೇಕಾದ್ರೆ ಪ್ರಾಜೆಕ್ಟ್ ಮಾಡೋಕ್ಕೆ ಅಂತ ಒಂದು ಗೋಲ್ಡನ್ ಪೇಪರ್ ತರ್ತಾಯಿದ್ವಿ, ಆ ಥರ ಇದೆ ಇದು. ಐ ಟಚ್ಡ್ ಇಟ್. ಮೈ ಹ್ಯಾಂಡ್ಸ್ ಅಗೇನ್. ಎಸ್ ಫೈನಲಿ ನಮಗೆ ಮ್ಯೂಸಿಕ್ ಇಲ್ದಿರ ವ್ಲಾಗ್ ಮಾಡುವಂಥ ಒಂದು ಆಪರ್ಚುನಿಟಿ ಸಿಕ್ಕಿದೆ. ಊಟ ತಿಂದು ನಾವು ಇಷ್ಟ ಆಗೋಗ್ಬಿಟ್ಟಿದ್ದೀವಿ. ಬೇರೆಯವರು ನಿನ್ನೆ ಬರ್ತಾನಲ್ಲ, ಅಲ್ಲಿ ಯಾವಾಗಲೂ ಇರ್ತಾನೆ, ಅವ್ನು ಓವರ್ ಆರ್ಡರ್ ಮಾಡ್ತಾನೆ, ಜಾಸ್ತಿ ಊಟ ಆರ್ಡರ್ ಮಾಡ್ತಾನೆ. ನಾವು ಎಷ್ಟು ಹೇಳಿದ್ರು ಆಗಲ್ಲ, ಆದರೂ ಅವ್ನು ಕೇಳಲ್ಲ. ತಿನ್ನಿ ಅಂತ ನಾವೆಷ್ಟು ಸ್ಟಾರ್ಟರ್ ತಿಂದಿದ್ದೀವಿ, ಅದ್ರ ಮೇಲೆ ಯಾರು ತಾನೇ ಓನ್ ಐತಿ, ಅದ್ರ ಮೇಲೆ ಯಾರು ತಾನೇ ಎಷ್ಟು ಸ್ಟಾರ್ಟರ್ ತಿಂದಿದ್ದೀವಿ, ಅದ್ರ ಮೇಲೆ ಯಾರು ತಾನೇ ನೀರು ದೋಸೆ, ಬಿರಿಯಾನಿ, ಫ್ರೈಡ್ ರೈಸು, ಪರೋಟ, ಗೀ ರೈಸು ಎಲ್ಲ ಯಾರು ಆಗ್ತಿದ್ವಿ. ಅವ್ನು ಹೇಳಿದ್ರೆ ಕೇಳಲ್ಲ. ನಾವು ನೀರು ದೋಸೆ ಆದಷ್ಟು ತಿಂದ್ವಿ, 3 ತಿಂದೆ ನಾನು, ಮಮ್ಮಿ 2 ತಿಂದು. ಆ್ಯಂಡ್ ಇವಾಗ ಬಿರಿಯಾನಿ ಮಾತ್ರ ಟೇಸ್ಟ್ ಮಾಡೋಕ್ಕಂತ ನಾನು ಬಿಟ್ಟಿದ್ದೀನಿ. ಮಮ್ಮಿ ತಟ್ಟೆನೇ ಇಟ್ಕೊಳ್ಳಿಲ್ಲ, ಎಲ್ಲಿ ತಿನ್ನಿಸ್ಬಿಡ್ತಾರೆ ಅಂತ. ಸೊ ನಾನೇ ಟೇಸ್ಟ್ ಮಾಡೋದು. ಚೆನ್ನಾಯ್ತಾ? ಅದೊಂದು ಈ ಕಡೆ ಬಾಸ್ಮತಿ ರೈಸಲ್ಲಿ ಮಾಡ್ತಾರೆ, ನಂಗೆ ಇಷ್ಟ ಆಗೋಲ್ಲ ಅಷ್ಟೊಂದು ಬಿರಿಯಾನಿ. ಬಟ್ ಫೈನಲಿ ಟೇಸ್ಟ್ಗೋಸ್ಕರ ಅಂತ ತಿಂತಾಯಿದ್ದೀನಿ. ಇಂಡಿಯಾ ದಟ್ಸ್ ಇಟ್ ಫಾರ್ ಟುಡೇಸ್ ವ್ಲಾಗ್. ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ನೋಡಿದ್ದಕ್ಕೆ. ನಂಗೆ ಗೊತ್ತು ನೀವೆಲ್ಲ ವಿಶ್ ಮಾಡಿರ್ತೀರ ಕಮೆಂಟ್ಸಲ್ಲಿ ಅಂತ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ವಿಶಸ್ಗೆ. ಆ್ಯಂಡ್ ಮತ್ತೆ ಸಿಗೋಣ ಇನ್ನೊಂದು ಎಕ್ಸೈಟಿಂಗ್ ಬ್ಲಾಗ್ನಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. ಹಾಗೆ ಈ ಬ್ಲಾಗ್ ಹೇಗೆ ಅನ್ನಿಸ್ತು ಅಂತ ಹೇಳೋದು ಮರಿಬೇಡಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮಾಡಿಬಿಡಿ. ನಮ್ಮ ಅಮ್ಮ ಸ್ವಲ್ಪ ನಶೆ ಆಗ್ಬಿಟ್ಟಾರೆ, ತಡ್ಕೊಬಿಡಿ.